ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸಂಕ್ರಾಂತಿ ಹಬ್ಬಕ್ಕೆ ಗುಡ್ ನ್ಯೂಸ್ ಅಂತಾನೆ ಹೇಳಿದ್ರು, ಆದರೆ ಸಂಕ್ರಾಂತಿ ಹಬ್ಬ ಮುಗಿದೋಯ್ತು ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಆಗಿರುತ್ತೆ ಅಷ್ಟೇ, ಆದರೆ ನಿಮಗೆ ಜಮಾ ಆಗಬೇಕಂದ್ರೆ ಸುಮಾರು 10 ರಿಂದ 15 ದಿನಗಳ ಕಾಲ ಟೈಮ್ ಬೇಕಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಬಿಡುಗಡೆ ಆಗಿರತಕ್ಕಂತಹ ಕಂತುಗಳು ಯಾವುವು ಮತ್ತು ಯಾವ ಕಂತುಗಳು ಈಗ ಟೋಟಲಿ ಪೆಂಡಿಂಗ್ ಉಳಿದಿದ್ದಾವೆ, ಅದರ ಜೊತೆಗೆ ಸುಮಾರು ಈಗಾಗಲೇ 24ನೇ ಕಂತಿನ ಹಣ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗಿದೆ. ಸೊ ಹಾಗಾದರೆ ಸ್ನೇಹಿತರೆ, ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಈಗ ಸದ್ಯದಲ್ಲಿ ಯಾವ ಕಂತುಗಳು ರಿಲೀಸ್ ಆಗಿದೆ, ಜೊತೆಗೆ ನಿಮಗೆ 14 ಜಿಲ್ಲೆಗಳಿಗೆ ಇವತ್ತು 24ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು, ಇದ್ರ ಎಲ್ಲದರ ಬಗ್ಗೆ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ತಪ್ಪದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ದೆ ಹಾಗೆ ನೋಡ್ತಾ ಇದ್ರಿ, ಹೊಸಬರಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ 24 ಜೊತೆಗೆ 25, 26, 27 ಈ 4 ಕಂತುಗಳು ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 4 ಕಂತುಗಳ ಜೊತೆಗೆ ಹೋದ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ. ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೀನಿ. ಯಾಕಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೇ ಗೊತ್ತಿಲ್ಲವಂತೆ ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಉಳಿದಿರುವಂಥದ್ದು. ಅದನ್ನು ಚಳಿಗಾಲದ ಅಧಿವೇಶನದಲ್ಲಿ ಏನಾಯ್ತಪ್ಪ ಅಂದರೆ BJP ನಾಯಕರು ಏನು ಮಾಡ್ತಾರೆ, ಈ ಕ್ವಶನನ್ನು ಮಾಡ್ತಾರೆ. ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಸೈಡು ಏನೇನು ಬೆಳವಣಿಗೆ ಆಗಬೇಕಾಗಿರೋದೆ, ಅಂದರೆ ಅಭಿವೃದ್ಧಿ ಕಾರ್ಯಗಳು ಏನೇನು ಆಗಬೇಕು, ಏನೇನು ಸದ್ಯಕ್ಕೆ ಡೆವಲಪ್ಮೆಂಟ್ಸ್ ಆಗಿದ್ದಾವೆ, ಅದರೆಲ್ಲದರ ಬಗ್ಗೆ ಚರ್ಚೆ ಆಗ್ತದೆ. ಅದೇ ರೀತಿಯಾಗಿ ಇದು ಸರಿಯಾದ ನಿರ್ಧಾರ ಕಾಂಗ್ರೆಸ್ ಪಕ್ಷ ಅಂದರೆ ಆಡಳಿತ ಯಾವ ಪಕ್ಷ ಮಾಡ್ತಿರುತ್ತೆ ಅದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿಲ್ಲ ಅಂದರೆ ಅಲ್ಲಿ ಕ್ವಶನ್ ಮಾಡುವಂತಹ ಒಂದು ಅಧಿಕಾರ ವಿರೋಧ ಪಕ್ಷದ ನಾಯಕರಿಗಿರುತ್ತೆ. ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಪ್ರತಿ ತಿಂಗಳು ಕೊಡ್ತೇವೆ, ನಾವು ನುಡಿದಂತೆ ನಡೀತೇವೆ, ಯಾವ ಕಂತುಗಳನ್ನು ನಾವು ಮಿಸ್ ಮಾಡಿಲ್ಲ, ಎಲ್ಲ ಕಂತುಗಳನ್ನು ಕೊಡ್ತೇವೆ ಅಂತ ಹೇಳ್ತಾನೆ ಇತ್ತು ಯಾವುದು ಕಾಂಗ್ರೆಸ್ ಸರ್ಕಾರ. ಸೊ ಹಾಗಾಗಿ ಏನೇನು ವೆರಿಫಿಕೇಷನ್ ಮಾಡಿಕೊಂಡು ಬಂದಿದ್ರೋ ಗೊತ್ತಿಲ್ಲ BJP ನಾಯಕರು, ಆದರೆ ಬಹಳಷ್ಟು ವೆರಿಫಿಕೇಷನ್ ಮಾಡಿಕೊಂಡೇ ಬಂದರು ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಆ ರೀತಿಯೇ ಕ್ವಶನ್ ಮಾಡಿದ್ರು, ಆ ರೀತಿಯೇ ಪ್ರೆಷರನ್ನು ಬಿಲ್ಡ್ ಮಾಡಿದ್ರು. ಯಾಕಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಇರಲಿಲ್ಲವಂತೆ ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ. ಆ 2 ತಿಂಗಳ ಹಣವನ್ನು ನೀವು ಯಾಕೆ ಕೊಡಲಿಲ್ಲ ಆ ಪ್ರಶ್ನೆಯನ್ನು ಮಾಡ್ತಾರೆ. ಜೊತೆಗೆ ಈ 2 ತಿಂಗಳ ಹಣದ 5,000 ಕೋಟಿ ಹಣ ಬೇಕಾಗುತ್ತೆ. ಒಂದು ಕಂತಿಗೆ 2,500 ಕೋಟಿ, 2 ಕಂತಿಗೆ 5,000 ಕೋಟಿ ಹಣ. ಹಾಗಾದರೆ ಈ 5,000 ಕೋಟಿ ಹಣ ನಿಮ್ಮ ಸರ್ಕಾರ ನುಂಗೋಯ್ತಾ ಅಥವಾ ನೀವು ನುಂಗ ಹಾಕಿದ್ರ? ಯಾಕೆ ಮಹಿಳೆಯರಿಗೆ ಮೋಸ ಮಾಡಿದ್ರಿ? ಯಾಕೆ ಸರಿಯಾಗಿ ದುಡ್ಡನ್ನು ಕೊಡ್ತಾ ಇಲ್ಲ? 3 4 ತಿಂಗಳನ್ನು ಪೆಂಡಿಂಗ್ ಉಳಿಸ್ತಾ ಇದ್ರಿ, ನಾವು ಪ್ರತಿ ತಿಂಗಳು ಕೂಡ ಕೊಡ್ತೇವೆ, ನಾವು ಎಲ್ಲ ಕಂತುಗಳನ್ನು ಹಾಕ್ತೇವೆ ಅಂತ ಹೇಳ್ತಾನೆ ಇರ್ತೀರಿ. ಈ ರೀತಿ ಮಾಡೋದ್ರಿಂದ ಯಾವ ಮಹಿಳೆಯರಿಗೂ ಕೂಡ ದುಡ್ಡು ಸರಿಯಾಗಿ ಹೋಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಉಂಟಾದ್ವು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ನಾನು ಸರಿಯಾಗಿಯೇ ನೋಟಿಸ್ ಹಣಕಾಸು ಇಲಾಖೆಗೆ ಕಳಿಸಿರ್ತೀನಿ, ಆದರೆ ಹಣಕಾಸು ಇಲಾಖೆ ಏನು ಮಾಡುತ್ತೆ, ಸರಿಯಾಗಿ ನನಗೆ ದುಡ್ಡನ್ನು ಕೊಟ್ಟಿಲ್ಲ, ನಮ್ಮ ಇಲಾಖೆಗೆ ದುಡ್ಡನ್ನು ಕಳುಹಿಸಿಲ್ಲ, ಆದರೆ ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಹಣಕಾಸು ಇಲಾಖೆಗೆ ಕಳಿಸಿದ್ದೀನಿ ಅಂತ ಹೇಳ್ತಕ್ಕಂತಹ ಮಾಹಿತಿಯನ್ನು ಕೊಟ್ಟರು. ಆದರೆ ಸ್ನೇಹಿತರೆ, ಹಣಕಾಸು ಇಲಾಖೆ CM ಏನು ಹೇಳ್ತಾರೋ ಅದನ್ನೇ ಕೇಳುತ್ತಲ್ವ. ಯಾಕಂದರೆ ದುಡ್ಡಿದ್ದರೆ ಕೊಟ್ಟೇ ಕೊಡುತ್ತೆ, ದುಡ್ಡು ಇರಲಿಲ್ಲ ಅಂದರೆ ಕೊಡೋದಿಲ್ಲ. ಹಾಗಾದರೆ 4 5 ಕಂತುಗಳನ್ನು ಪೆಂಡಿಂಗ್ ಉಳಿಸೋದು ಯಾಕೆ? ಈ ಎಲ್ಲ ಕ್ವಶನ್ ಮಾರ್ಕ್ಗಳು ಈಗ ಉಂಟಾಗುವಂಥದ್ದು. ಆದರೆ ಸದ್ಯಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ 2 ಕಂತುಗಳು ಉಳಿದಿರ್ತಕ್ಕಂಥದ್ದನ್ನು ವೆರಿಫಿಕೇಷನ್ ಮಾಡಿದ ತಕ್ಷಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬರುತ್ತೆ, ಹೌದು ಈ 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಸೊ ನಾವು ಕೊಟ್ಟಿಲ್ಲ, ನಾವು ಮರೆತಿದ್ದೀವಿ, ಅದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಅಂತಕ್ಕಂತಹ ಅಪ್ಡೇಟನ್ನು ಕೊಟ್ಟು ಇದನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟರು. ಹೌದು ಸ್ನೇಹಿತರೆ, 2 ಕಂತುಗಳನ್ನು ನಿಮಗೆ ಇಲ್ಲಿ BJP ನಾಯಕರ ಪ್ರೆಷರ್ ಮೇರೆಗೆ ಸರ್ಕಾರ ಒಪ್ಪಿಕೊಂಡು ಈ 2 ಕಂತುಗಳ ಜೊತೆಗೆ ಇನ್ನು 4 ಕಂತುಗಳು, ಒಟ್ಟಾರೆಯಾಗಿ 6 ಕಂತುಗಳು 12,000 ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೆ ಬರಬೇಕಾಗಿದೆ. ಹಾಗಾದರೆ ಎಷ್ಟು ಖರ್ಚು ವೆಚ್ಚ ಆಗುತ್ತೆ? ಹಣಕಾಸು ಇಲಾಖೆಯಿಂದ 15,000 ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ. ಒಂದು ಕಂತಿಗೆ 2,500 ಕೋಟಿ ಅಂದರೆ 4 ಕಂತಿಗಳಿಗೆ 10,000 ಕೋಟಿ ಹಣ. ಅದೇ ರೀತಿಯಾಗಿ ಇಲ್ಲಿ ಮೇಲ್ಗಡೆ ಇನ್ನು 2 ಕಂತುಗಳು ಟೋಟಲಿ 15,000 ಕೋಟಿಯಷ್ಟು ಫಂಡು ಬೇಕಾಗತ್ತೆ. ಹಾಗಾದರೆ ಈಗ ಸದ್ಯಕ್ಕೆ ರಿಲೀಸ್ ಮಾಡಿರ್ತಕ್ಕಂಥದ್ದು 7,500 ಕೋಟಿ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಮಾಡಿದೆ. ಈ 7,500 ಕೋಟಿ ಫಂಡಲ್ಲಿ 3 ಕಂತುಗಳನ್ನು ಕ್ಲಿಯರ್ ಮಾಡಲಿದ್ದಾರೆ. ಅದರಲ್ಲಿ 24 ಒಂದು, 25 ಒಂದು, 26. ಸೊ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ ಹಣವನ್ನು ಕ್ಲಿಯರ್ ಮಾಡ್ತೀವಿ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸ್ನೇಹಿತರೆ,
ಈ 3 ಕಂತುಗಳನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತದೆ. ಯಾರ್ಯಾರು ಇದನ್ನು ಪಡ್ಕೊಳ್ತಾ ಇಲ್ಲ ಅಂತ ಅನ್ಕೊಂಡಿದ್ರಿ, ಖಂಡಿತವಾಗ್ಲೂ ಜಮಾ ಆಗುತ್ತೆ. ಈಗ 24ನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ಬೆಂಗಳೂರು ನಗರ ಸೇರಿದಂತೆ ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಅದೇ ರೀತಿಯಾಗಿ ಮಂಡ್ಯ, ಶಿವಮೊಗ್ಗ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಆಲ್ರೆಡಿ ಜಮಾ ಆಗಿದೆ. ಅಂದರೆ 5ರಿಂದ 6 ಲಕ್ಷ ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿದೆ. ಇನ್ನೂ ಕೂಡ ತಾಂತ್ರಿಕ ದೋಷ ಆಗತ್ತಾ ಅನ್ನುವಂತಹ ಅನುಮಾನದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ನು 2 ದಿನಗಳ ಕಾಲ ಈ ರೀತಿ ಸ್ಲೋ ಆಗಿನೇ ಜಮಾ ಆಗುವಂಥದ್ದು. ಏನಾದರೂ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಖಂಡಿತವಾಗ್ಲೂ ಇನ್ಮೇಲಿಂದ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿನೇ ಜಮಾ ಆಗುತ್ತೆ. ಹೌದು ಸ್ನೇಹಿತರೆ, ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ತಾಂತ್ರಿಕ ದೋಷ ಆಗಬಾರ್ದಂತ ನೋಡ್ಕೊಳ್ಳಿಕ್ಕೆ ಅಲ್ಲಿ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ. ಆದರೆ ತಾಂತ್ರಿಕ ದೋಷ ಆದರೆ ಮತ್ತೆ 5-6 ದಿನಗಳ ಕಾಲ ವೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಹಂತವಾಗಿ ರಿಲೀಸ್ ಮಾಡಿ, ಏನಾದರೂ ತಾಂತ್ರಿಕ ದೋಷ ಆಗಲಿಲ್ಲ ಅಂದರೆ ಸ್ಪೀಡಾಗಿ ಜಮಾ ಮಾಡ್ತಾರೆ. ಹಾಗಾಗಿ ವರಿ ಮಾಡ್ಕೊಳ್ಬೇಡಿ. ಸದ್ಯಕ್ಕೆ ಈ 14 ಜಿಲ್ಲೆಗಳಿಗೆ ರಿಲೀಸ್ ಆಗ್ತಾ ಇದ್ದು ಬೆಳಗಾವಿ, ವಿಜಯನಗರ, ಧಾರವಾಡ, ಯಾದಗಿರಿ, ಶಿವಮೊಗ್ಗ, ಅದೇ ರೀತಿಯಾಗಿ ಉತ್ತರ ಕನ್ನಡ, ಚಿಕ್ಕಮಗಳೂರು, ಮಂಗಳೂರು, ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರದಲ್ಲಿ ಇನ್ನೂ ಕೂಡ ಹಲವಾರು ಜನ ಬಾಕಿ ಉಳಿದಿದ್ದಾರೆ. ಹಾಗಾಗಿ ಅವರ ಖಾತೆಗಳಿಗೂ ಕೂಡ ದುಡ್ಡನ್ನು ಜಮೆ ಮಾಡಲಾಗ್ತದೆ ಅನ್ನುವಂತಹ ಮಾಹಿತಿ ಇಲ್ಲಿ ಒದಗಿಸಿರ್ತಕ್ಕಂಥದ್ದು. ಇದರ ಜೊತೆಗೆ ಸ್ನೇಹಿತರೆ, ಮಂಡ್ಯಕ್ಕೂ ಕೂಡ, ಕೊಡಗಕ್ಕೂ ಕೂಡ ಬರಲಿದೆ, ಚಾಮರಾಜನಗರಕ್ಕೂ ಕೂಡ ಬರಲಿದೆ, ಅದೇ ರೀತಿಯಾಗಿ ಕರಾವಳಿ ಸೈಡ್ ಇರತಕ್ಕಂತಹ ಪ್ರದೇಶಗಳಿಗೂ ಕೂಡ ದುಡ್ಡು ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಉಡುಪಿ, ಶಿವಮೊಗ್ಗಕ್ಕೂ ಕೂಡ ದುಡ್ಡು ಬರಲಿದೆ. ಸೊ ಯಾರ್ಯಾರು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರು ಇದ್ದೀರಿ, ಒಟ್ಟಾರೆಯಾಗಿ ಹಂತವಾಗಿ ಜಮಾ ಆಗುತ್ತೆ. ಇದು 1-2 ದಿನಗಳಲ್ಲಿ ಕ್ಲಿಯರ್ ಆಗೋದಿಲ್ಲ. PM ಕಿಸಾನ್ ಥರ ಇದಕ್ಕೆ 10ರಿಂದ 15 ದಿನ ಬೇಕಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಇದನ್ನು ನಾವು ಹೇಳ್ತಾ ಇಲ್ಲ, ಸರ್ಕಾರ ಏನು ಇನ್ಫಾರ್ಮೇಷನ್ ಕೊಡುತ್ತೋ ಅದನ್ನು ನಾವು ನಿಮಗೆ ತಲುಪಿಸಿಕೊಡುವಂತಹ ಕೆಲಸ ಮಾಡ್ತೀವಿ. ಸೊ ಇನ್ನು ನಾವೇ ಬಿಡುಗಡೆ ಮಾಡೋದಿಲ್ಲ ಈ ದುಡ್ಡನ್ನು, ನಾವು ಬರೀ ಇನ್ಫಾರ್ಮೇಷನ್ ಕೊಡುವಂಥವರು. ಸರ್ಕಾರದಿಂದ ಏನು ಇನ್ಫಾರ್ಮೇಷನ್ ಬರುತ್ತೋ ಅದು ಮಾತ್ರ ನಿಮಗೆ ಒದಗಿಸಿ ಕೊಡುವಂಥದ್ದು. ಇನ್ನು ನಿಮ್ಮ ಸ್ನೇಹಿತರೆ ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ. ಮೊದಲೇ ಈಗ ದುಡ್ಡು ಬಹಳಷ್ಟು ಬರೋದಿದೆ. ಈಗ ಪ್ರೆಷರ್ ಅಂತೂ ಹಾಕಿದ್ರೆ ದುಡ್ಡು ನಿಮಗೆ ಕೊಡಲೇಬೇಕಾಗತ್ತೆ. ಹಾಗಾಗಿ ಸದ್ಯಕ್ಕೆ ಪ್ರೆಷರ್ ಬಿಡುವಂತಹ ಕಾರಣಕ್ಕಾಗಿ 3 ಕಂತುಗಳು ಕ್ಲಿಯರ್ ಆಗ್ತಾ ಇದಾವಲ್ಲ, 6,000 ಆದರೂ ದುಡ್ಡು ಬರುತ್ತಲ್ವ. ಹಾಗಾಗಿ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದಾವ ಇಲ್ವಾ ಅಂತ ನೋಡ್ಕೊಳ್ಳಿ. ಬಹುತೇಕ ಬಹಳಷ್ಟು ಫಲಾನುಭವಿಗಳ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ. ಯಾಕಂದರೆ ಅಕೌಂಟ್ಗಳು ಅಂದರೆ ಸ್ನೇಹಿತರೆ, ಇಲ್ಲಿ ನಿಮ್ಮ ಅಕೌಂಟು ಮಾಡಿಸಿರ್ತೀರಿ, ಅದನ್ನೇ ಅಟ್ಯಾಚ್ ಮಾಡಿರ್ತೀರಿ ಗೃಹಲಕ್ಷ್ಮಿಯ ಖಾತೆಗಳಿಗೆ. ಆದರೆ ಆ ಖಾತೆಗಳಿಗೆ ನೀವು ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ, ದುಡ್ಡನ್ನು ಹಾಕೋದು ತೆಗೆದು ಮಾಡಿಸಿರೋದಿಲ್ಲ. ಹೀಗಾಗಿ ಲಕ್ಷಾಂತರ ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿ ಇಲ್ಲ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಅದನ್ನು ನೀವು ಏನು ಮಾಡಬೇಕು, ಬ್ಯಾಂಕಿಗೆ ಹೋಗಿ ದುಡ್ಡನ್ನು ಹಾಕಿ ತೆಗೆದು ಈ KYC ಮಾಡಿಸ್ಕೊಂಡು ಬರಬೇಕು. ಯಾಕಂದರೆ ಬಹಳಷ್ಟು ಫಲಾನುಭವಿಗಳ ಅಕೌಂಟ್ಗಳು ಚಾಲ್ತಿ ಇರಲಿಲ್ಲ ಅಂದರೆ ದುಡ್ಡು ಅಕೌಂಟ್ವರೆಗೂ ಕೂಡ ಹೋಗುತ್ತೆ, ಆದರೆ ನಿಮ್ಮ ಅಕೌಂಟ್ಗೆ ತಲುಪೋಲ್ಲ, ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತೆ. ಹೀಗಾಗಿ ನೀವೇನು ಮಾಡಬೇಕು, ಅಕೌಂಟ್ ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಪ್ರತಿ ತಿಂಗಳು 1 ಸಾರಿ ಆದರೂ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಲಿ. ಇನ್ನು ಆನ್ಲೈನ್ ಪೇಮೆಂಟ್ ಮಾಡೋವರಿಗೆ ಅಂತೂ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರ್ತಾರೆ. ಒಂದು ವೇಳೆ ಟ್ರಾನ್ಸಾಕ್ಷನ್ ಮಾಡಿಸ್ಲಿಲ್ಲ ಅಂದರೆ ನಿಮ್ಮ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗುತ್ತೆ, ಅದನ್ನು ಓಪನ್ ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಅದನ್ನು ಓಪನ್ ಮಾಡ್ಕೊಳ್ಳಿ. ಯಾರ್ಯಾರ್ದು ಡೆಡ್ ಅಕೌಂಟ್ ಅಂತ ಇದೆ, ತದನಂತರ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ ಅಂತ ಸರ್ಕಾರವೇ ತಿಳಿಸಿದೆ. ಸೊ ಈ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸಿದ್ದೀನಿ. ಇನ್ನು ಇದರ ಬಗ್ಗೆ ಅಷ್ಟೇ ಅಲ್ಲ, ಯಾವುದೇ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.